ಟೈಮ್ ಮಾಡಿರೋದು ನಿನ್ನ ಲೈಫಲ್ಲಿ ಒಬ್ಬಟ್ಟು ಅನ್ನೋದನ್ನ ಎಲ್ಲ ಥರ ಅಡುಗೆ ಮಾಡಿದ್ಯಾ, ಪರ್ಫೆಕ್ಟಾಗಿ ಮಾಡಿದ್ಯಾ, ಪರ್ಫೆಕ್ಟ್ ಆಗಿದೆ. ಹೀಗೆ ಮಾಡ್ತಾ ನಾನು ಕೊಡ್ತಾ ತಿಂತಾ ಇರ್ತೀನಿ ನಾನು. ಅಪ್ಪ ನೀನು ಮಜಾ ಮಾಡು, ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಲೈಫಲ್ಲಿನೇ ಫಾರ್ ದ ಫಸ್ಟ್ ಟೈಮ್ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ತಿಂತಿದ್ದೆ ಆದರೆ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ವಿತೌಟ್ ಹೆಲ್ಪು ನಾನೊಬ್ಬಳೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನು ಅಂತ ಅಂದರೆ ಒಬ್ಬಟ್ಟು. ಸೊ ನಾನು ಯಾವತ್ತೂ ಒಬ್ಬಟ್ಟನ್ನ ಮಾಡಿಲ್ಲ. ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ಅಷ್ಟೇ ಅಲ್ಲ, ಅಷ್ಟು ಹೂರಣ ಎಲ್ಲ ತಿನ್ಕೊಂಡು ಜಾಲಿ ಮಾಡ್ತಿದ್ವಿ. ಬಟ್ ಯಾವತ್ತೂ ಆ ಒಬ್ಬಟ್ಟನ್ನ ನಾನು ಇನ್ ಪರ್ಟಿಕ್ಯುಲರ್ ಯಾವತ್ತೂ ಮಾಡಿರಲಿಲ್ಲ. ಕಲಿಯೋಕ್ಕೆ ಆಸೆ ಇತ್ತು. ಸೊ ಇವತ್ತು ಒಬ್ಬಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಮಾವಿನ ಹಣ್ಣಿನ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ. ಸೊ ಹೆಂಗಾಗುತ್ತೆ ಏನೋ ನನಗೂ ಐಡಿಯಾ ಇಲ್ಲ. ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ಈ ವಿಡಿಯೋ ಫ್ಲಾಪ್ ಆದರೂ ಪರವಾಗಿಲ್ಲ ಅಥವಾ ಸಕ್ಸಸ್ ಆದರೂ ಪರವಾಗಿಲ್ಲ, ನಾನು ಅದನ್ನು ಖಂಡಿತ ಪೋಸ್ಟ್ ಮಾಡ್ತೇನೆ. ಯಾಕಂದರೆ ಫಸ್ಟ್ ಟೈಮ್ ನಾನೇನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾವಿನ ಹಣ್ಣಿನ ಒಬ್ಬಟ್ಟು ರೆಸಿಪಿ ಶುರು ಮಾಡೋಣ ಬನ್ನಿ. ಆ್ಯಂಡ್ ಐಟಮ್ಸ್ಗಳಿರಲಿಲ್ಲ, ಎಲ್ಲ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೀನಿ. ಬಂದಿದ ತಕ್ಷಣ ಶುರು ಮಾಡೋಣ. ನಾನು ಬಿಗ್ ಬಾಸ್ಕೆಟಲ್ಲಿ ಮಾವಿನ ಹಣ್ಣು ತರಿಸಿದ್ದೀನಿ. ಅಯ್ಯ, 1 kg ಅಂದರೆ 2 ಪೀಸ್ ಕೊಟ್ಟವ್ರೆ. ಮೋಸ ಛೇ, 2 ಪೀಸ್ಗೆ 1 kgನ, ಒಂದೊಂದು 500 ಗ್ರಾಮ್ ಆಯ್ತಾ? ತಿಕ್ಕ ಮುಚ್ಕೊಂಡು ಆಚೆ ಕಡೆ ಅಂಗಡಿಗೆ ಹೋಗಿ ತೊಗೊಂಬಂದಿದ್ದು ಆಗಿರೋದು. ಈಗ ಇರಲಿಲ್ಲ ಅಂದ್ಬಿಟ್ಟು ತರಿಸ್ದೆ. ಇಟ್ ಹ್ಯಾಪನ್ಸ್, ಗೊತ್ತಾಯ್ತಲ್ಲ. ಆನ್ಲೈನಲ್ಲಿ ಹಣ್ಣು ಆರ್ಡ್ರ್ ಮಾಡಬೇಡಿ. ನೋ, ಒಂದು ಎಕ್ಸ್ಪೀರಿಯನ್ಸ್ ನನಗೂ. ಓಕೆ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಮಾಡೋಣ. ನಂತರ ಬಿಗಿನರ್ಸು ಒಬ್ಬಟ್ಟು ಮಾಡ್ತಾ ಇದ್ದೀರಾ ಅಂತ ಅಂದರೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋಣ, ಆಯಿತಾ? ಅದಕ್ಕೆ ನಾನು ವೆರಿ ಪುಟಾಣಿ ಬೌಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ, ಒಂದು 4 ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು, ಅದಕ್ಕೆ ಸ್ವಲ್ಪ ಅರಿಶಿನ. ಇದು ಇವಾಗ ನಾನು ಇದಕ್ಕೇನಂತಾರೆ, ಕಣ್ಕ ಅಂತಾರಲ್ವ, ಕಣ್ಕ ಮಾಡ್ತಾಯಿದ್ದೀನಿ. ಕಣ್ಕ ಕಲಿಸ್ಕೊತಾ ಇದ್ದೀನಿ. ಕಣ್ಕ ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು. ಚಿರೋಟಿ ರವೆ ಹಾಕೋಬೋದು, ಬೇಡ ಅಂದರೆ ಖಾಲಿ ಮೈದಾ ಹಿಟ್ಟಲ್ಲಿ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಹೆಂಗಾಗುತ್ತೇನು ಅಂತ. ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಬರಬೇಕಂತೆ. ನಮ್ಮಮ್ಮ ಅಂತೂ ನಂಗೆ ಒಬ್ಬಟ್ಟು ಮಾಡಲಿಲ್ಲ, ಅದಕ್ಕೆ ನಾನೇ ಒಬ್ಬಟ್ಟು ಮಾಡ್ಕೊಡ್ತಾಯಿದ್ದೀನಿ ಕೊನೆಗೆ. ನಮ್ಮಮ್ಮ ಮಾಡಲ್ಲ ಒಬ್ಬಟ್ಟು ಅಂದರೆ, ಆಗಲ್ಲ. ನಮ್ಮಮ್ಮಗೆ ತಿನ್ನಕ್ಕೆ ಮಾತ್ರ ಆಗುತ್ತೆ, ಮಾಡು ಅಂದರೆ ಓಡೈತಾರೆ. ಏನು ಮಾಡಲ್ಲ ನಮ್ಮಮ್ಮ. ಹಾಂ ಆಯಿತು ಮೆಂಬಿಡಿ, ನಾವೇ ಮಾಡ್ಕೊಡ್ತೀವಿ. ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾಯಿದ್ದೀನಿ, ತಿನ್ನು. ಈ ಥರ ಚೆನ್ನಾಗಿ ಇದಕ್ಕೆ ಎಣ್ಣೆ ಒಡಿಸ್ಬಿಟ್ಟು ಒಂದು 3 ರಿಂದ 4 ಕವರ್ ಎತ್ತಿಡೋಣ. ಎಣ್ಣೆ ಒಡಿಸಿದ್ದೀವಿ. ಹಾಂ, ಅದಕ್ಕೆ ಇದು ದಡಿ, ಅದು ಚಿಕ್ಕ ಪೇಪರು. ಇಷ್ಟೇ ಗಾಯ್ಸ್ ನಾನು ಮಾಡಿರೋದು, ಇಷ್ಟೇ ಮಾಡಿರೋದು. ಈಗ 3 to 4 hours ಇದನ್ನು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ನೆನೆಯಾಗಿ ಬಿಟ್ಬಿಡ್ತೀನಿ. ಮೇಡಮ್, ಒಬ್ಬಟ್ಟು ತಿನ್ನಕ್ಕೆ ರೆಡಿನಾ? ಹಾಂ, ರೆಡಿ ಮಾಡ್ಕೊಡಲ್ಲ, ಬೇಜಾರು ಮಾಡ್ಕೋಬೇಡ. ಮನೆ ಕೆಲಸ, ಅಡುಗೆ ಸರಿ ಹೋಗಿರುತ್ತೆ. ಅದಕ್ಕೆ ಇವತ್ತು ನಾನೇ ಮಾಡ್ತಾ ಇದ್ದೀನಿ ಒಬ್ಬಟ್ಟು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಒಬ್ಬಟ್ಟು. ಒಂದು ಟ್ರೈ ಮಾಡೇ ಬಿಡೋಣ ಇವತ್ತು, ಹೆಂಗಾಗುತ್ತೆ. ಮಾಡ್ಬೋದು. ಅದು ಏನು ದೊಡ್ಡ ರಾಕೆಟ್ ಫಾರ್ಮುಲಾನ, ಏನು ರಾಕೆಟ್ ಸೈನ್ಸ್ ಏನಿಲ್ಲ, ಮಾಡ್ಬೋದು. ಮನಸ್ಸು ಮಾಡಿದ್ರೆ ಅರ್ಧ 1 hourಲಿ ಮಾಡಿಬಿಟ್ಬಿಡ್ಬೋದು. ಇಟ್ಟಿದ್ದೀವಿ, ಅದಕ್ಕೆ ಮಾಡ್ತಾಯಿದ್ದೀವಿ ಇವತ್ತು. ಮಿಕ್ಸಿ ಜಾರ್ಗೆ ಹೆಚ್ಕೊಂಡಿರುವಂಥ ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ. ನಾವು ಹೆಂಗೋ ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಮಾಡ್ಕೊತಿರೋದು. ಸೊ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣು ಹಾಕ್ಕೊಂಡು, ಇಷ್ಟು ಸಾಕು ಅನಿಸುತ್ತೆ. ಇನ್ನೊಂದು ಸ್ಪೂನ್ ಹಾಕ್ಬಿಟ್ಟು, ಓಕೆ, ಇಷ್ಟು ಮಾವಿನ ಹಣ್ಣು. ಇದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಸ್ವೀಟ್ ಬರೋದಕ್ಕೆ. ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ. ಓಕೆ, ಸ್ವೀಟ್ ಸ್ವಲ್ಪ ಕಮ್ಮಿನೇ ಇರಲಿ. ಸೊ ಇವಾಗ ಇದಿಷ್ಟನ್ನು ಇನ್ನೊಂದು ಸ್ಪೂನ್ ಹಾಕ್ಬಿಡ್ತೀನಿ. 1 ಮ್ಯಾಂಗೋ ಅಂದ್ಕೊಳ್ಳಿ, ಓಕೆನಾ? 1 ಮ್ಯಾಂಗೋ ಅಂತ ಅಂದ್ಕೊಳ್ಳಿ, ಯಾಕಂದರೆ ನಂದು ದೊಡ್ಡ ಮ್ಯಾಂಗೋ ಐತಲ್ವ, ಹಾಗಾಗಿ. ಸೊ ಇವಾಗ ಇದನ್ನು ವಿತೌಟ್ ಹಾಲು, ವಿತೌಟ್ ವಾಟರ್ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಫುಲ್ ರುಬ್ಕೊಳ್ಳೋಣ. ಈ ರೀತಿ ಸ್ವಲ್ಪ ತಿಕ್ಕಾಗೇ ಬರಬೇಕು ನೋಡಿ, ಈ ಥರ ತಿಕ್ಕಾಗಿ ಬರಲಿ. ಅದಕ್ಕೆ ಹಾಲು ನೀರು ಏನು ಮಿಕ್ಸ್ ಮಾಡಬೇಡಿ ಅಂತ ಹೇಳಿದ್ದು ನೋಡಿ, ಈ ಥರ ತಿಕ್ಕಾಗಿ ಬರಲಿ. ಸೊ ಇದು ರೆಡಿ ಆಯಿತು. ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು, ಗಟ್ಟಿಗೆ ಜಲಿ ಥರ. ಸೊ ಮಾವಿನ ಹಣ್ಣು ಪೇಸ್ಟ್ ಈಸ್ ರೆಡಿ. ನೆಕ್ಸ್ಟ್ ಮಾಡೋಣ.
ಇಂಪಾರ್ಟೆಂಟ್ ಇನ್ನೊಂದೇನು ಅಂತ ಅಂದರೆ ಕೋವಾ ಬೇಕು. ನೀವು ಬೇಕರಿಯಲ್ಲಿ ಲೂಸ್ ಕೋವಾ ಸಿಗುತ್ತಲ್ಲ ಅದಾದರೂ ತೊಗೋಬೋದು, ಇಲ್ಲ ಅಂತಂದರೆ ಪ್ಲೇನು ಅನ್ಸ್ವೀಟೆಂಡ್ ಕೋವಾ ತೊಗೋಬೇಕು. ಪ್ಲೇನ್ ಇರಬೇಕು, ಸ್ವೀಟ್ ಇರಬಾರ್ದು. ಪ್ಲೇನ್ ಕೋವಾ ಆ್ಯಕ್ಚುಲಿ ಇದು. ಸೊ ಮಿಲ್ಕಿ ಮಿಸ್ಟ್ ಅವ್ರದ್ದು ತರಿಸಿದೆ ನಾನು. ಸೊ ಇವಾಗ ಇದನ್ನು ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಕೋವಾ ಆಲ್ಸೋ ಇಂಪಾರ್ಟೆಂಟ್. ಒಬ್ಬಟ್ಟು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನಾನು ಇಷ್ಟು ಕೋವಾ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೋಬೋದು. ನಾನು ಇಷ್ಟು ಕೋವಾ ತೊಗೊಂಡಿದ್ದೀನಿ. ಮಾಡಲಿಕ್ಕೆ ಕಾದಿದೆ, ಇದಕ್ಕೆ ನಾನು 1 ಚಮಚ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಇದು ಹಾಕ್ತಾ ಇದ್ದಂಗೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಕೋವಾ ಏನು ರೆಡಿ ಮಾಡಿದ್ವಿ ಅದನ್ನು ಒಂಚೂರು ಹಿಂಗೆ ಮಾಡಿರೋದನ್ನು ಹಾಕ್ಬಿಟ್ಟು ತುಪ್ಪದಲ್ಲಿ ಕೋವಾನ ಹುರ್ಕೋಬೇಕು ನೀಟಾಗಿ. ಅದು ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಂಗೆ ಮೆಲ್ಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಹಾಕಬೇಕು ಗಾಯ್ಸ್. ಹಂಗೇನೆ ನಾವು ಮಾವಿನ ಹಣ್ಣು ಏನು ಮಾಡ್ಕೊಂಡಿದ್ವಿ ಪೇಸ್ಟು ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಎಲ್ಲ ಕಂಪ್ಲೀಟ್ ತುಪ್ಪದಲ್ಲೇ ಆಗಬೇಕೀಗ. ಇದು ತಳ ಹಿಡಿಬಾರ್ದು. ಸೊ ಸ್ವಲ್ಪ ನೀಟಾಗಿ ಹಂಗೆ ಕಲಿಸ್ತಾ ಇರಬೇಕು. ತುಪ್ಪ ಎಲ್ಲ ನೀಟಾಗಿ ಬ್ಲೆಂಡ್ ಆಗೋವರೆಗೂ ಗಮ್ಮಂತೈತೆ. ತಿನ್ನೋಕ್ಕೆ ಎಮ್ಮಿ ಆಗಿರುತ್ತೆ ಇದು ಗ್ಯಾರಂಟಿ. ಇದಾಗ್ತಾನೆ ನಾವು ಇದಕ್ಕೆ ಒಂಚೂರು ಏಲಕ್ಕಿ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪನೇ ಏಲಕ್ಕಿ ಪುಡಿ ಸಾಕು. ಇವಾಗ ಇದು ತಳ ಹಿಡಿಸ್ತಾ ಇರಬಾರ್ದು, ನೀಟಾಗಿ ಕಲಕ್ತಾ ಇರಬೇಕು. ಆಹಾ ಗಮ್ಮಂತೈತೆ. ಆಹಾ ಘಮ ಘಮ. ಅದು ಎಲ್ಲ ಕರ್ಗೋಗುತ್ತೆ ಕಂಪ್ಲೀಟ್ಲಿ ಕೋವಾ. ಇದು ಕುದೀತಾ ಇದೆಯಲ್ಲ, ಬಟ್ ಇದನ್ನು ನಾವು ಹೂರಣದ ರೀತಿ ಕಲ್ಸೋಕ್ಕಾಗೋದಿಲ್ಲ, ಯಾಕಂದರೆ ಇದು ವಾಟ್ರಿ ಕನ್ಸಿಸ್ಟೆನ್ಸಿ ಇದೆಯಲ್ಲ. ಇದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು, ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಚಮಚ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟನ್ನ ಹಾಕೊಂಡಿದ ತಕ್ಷಣ ಇದೇನಾಗುತ್ತೆ, ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ. ಸೊ ಇದನ್ನು ಮತ್ತೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಕಲಕ್ತಾ ಇದ್ದರೆ ಇದು ಗಟ್ಟಿ ಆಗೋಕ್ಕೆ ಶುರುವಾಗುತ್ತೆ. ಸೊ ಬಿಹೈಂಡ್ ದ ಟ್ರಿಕ್ಸ್ ಈಸ್ ಅಕ್ಕಿ ಹಿಟ್ಟು. ಸಖತ್ತಾಗಿರುತ್ತೆ ಅಂತ ಅನಿಸ್ತಾ ಇದೆ ಗಾಯ್ಸ್ ನನಗಂತೂ. ಲೆಟ್ ಮಿ ಟ್ರೈ. ಆಗಲಿ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಇನ್ನೊಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇದ್ದರೆ ಗಟ್ಟಿಯಾಗೋಗುತ್ತೆ. ಹಾಕಿ ತಳ ಬಿಟ್ಕೊಳ್ಳೋವರೆಗೂ ಮಾಮೂಲಿ ನೀವು ಹೆಂಗೆ ಮಾಡ್ಕೋತೀರಾ ಇದು ಹೂರಣನ ಹಂಗೇನೆ. ಸೊ ನಾನು ಇವಾಗ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಪೂರ್ತಿ ತಣ್ಣಗಾಗಬೇಕು, ಉಂಡೆ ಕಟ್ಬೋದು ಆರಾಮಾಗಿ. ನಾನು ಕನ್ಸಿಸ್ಟೆನ್ಸಿ ನೋಡ್ಕೊಂಡಿದ್ದೀನಿ. ಸೊ ಇದು ಪೂರ್ತಿ ತಣ್ಣಗಾಗಲಿ, ಅಷ್ಟೊತ್ತಿಗೆ ಕಣ್ಕ ಕೂಡ ರೆಡಿ ಆಗುತ್ತೆ. ಆಮೇಲೆ ಒಬ್ಬಟ್ಟನ್ನ ತಟ್ಟೋಣ. ಒಬ್ಬಟ್ಟು ಹೂರಣನೂ ರೆಡಿ ಆಗಿದೆ, ಕಂಕಣನೂ ರೆಡಿ ಆಗಿದೆ. ಆದರೆ ಕಂಕಣ ಬಾಲ್ಸ್ ಕಟ್ಟಕ್ಕಾಗಿಲ್ಲ ಗೈಸ್. ಪರವಾಗಿಲ್ಲ, ನಾನು ಹೇಳ್ದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ. ಸ್ವಲ್ಪ ಗಟ್ಟಿ ಆಗಲಿಲ್ಲ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದೆ ನಾನು, ಬಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಸೊ ಇಟ್ಸ್ ಓಕೆ. ಒಬ್ಬಟ್ಟು ಟೇಸ್ಟ್ ಚೆನ್ನಾಗಿದ್ರೆ ಸಾಕು. ಶೇಪ್ ಇಲ್ಲ ಅಂದ್ರೆ ಏನು, ಟೇಸ್ಟ್ ಚೆನ್ನಾಗಿರಲಿ. ಬನ್ನಿ ಇವಾಗ ಒಬ್ಬಟ್ಟು ತಟ್ಟೋಣ. ಇವಾಗ ನಾನು ಕವರ್ ಹಾಕ್ಬಿಟ್ಟು ಎಣ್ಣೆ ಸರ್ಕೋತಾ ಇದ್ದೀನಿ. ಕಂಕಣ ಇಸ್ ರೆಡಿ. ಸೊ ಇದು ನೋಡಿ ಹಿಂಗಾಗಿದೆ, ಅದಕ್ಕೆ ಪರವಾಗಿಲ್ಲ ಅಂತ ಹಂಗೆ ಇಟ್ಟಿದ್ದೀನಿ. ನೋಡಿ ಇದು ಬಂದಿದೆ, ಹಿಂಗೆ ಬರ್ಬೇಕು ತಾನೇ ನಿಮಗೆ. ನೋಡಿ ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಿರಲ್ಲ, ನೋಡಿ ಕರೆಕ್ಟಾಗಿ ಬಂದಿದೆ ಅಂಟಂಟು. ಇವಾಗ ಇದು ತಟ್ಟೋದಿದೆ ಗೈಸ್. ನನಗೆ ಫಸ್ಟ್ ಟೈಮ್ ತಟ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ. ಇನ್ನೊಂಚೂರು ಎತ್ಕೋತೀನಿ, ಸಾಲಲ್ಲ ಅನಿಸುತ್ತೆ. ಓಕೆ, ಹಿಂಗೆ ಮಾಡ್ಕೊಬೇಕಾ? ಹಿಂಗೆ ಮಾಡಿಕೊಂಡು ಅಗಲಿಸಿಕೊಂಡು ಹಿಂಗೆ. ಈಗ ಇದ್ರ ಮಧ್ಯ ಇದು ಹೂರಣನ ಹಾಕ್ತಾ ಇದ್ದೀನಿ. ಇಷ್ಟೇ ನೋಡಿ, ಪರವಾಗಿಲ್ಲ, ರೌಂಡಿಗೆ ಬಂದಿಲ್ಲ, ಆದರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಓಕೆನಾ? ಹಿಂಗೆ ಹಾಕಣ್ಣ. ಆಮೇಲೆ ಇದನ್ನು ತೆಗೆದು ಇದಕ್ಕೆ ಹಾಕೊಂಡೆ, ಇದನ್ನು ತೆಗೆದು ಇದಕ್ಕೆ ಹಾಕೊಂಡೆ. ಶಬಾಷ್ ಸತಿ, ಶಬಾಷ್. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಒಂದೇ ಕೈಯಲ್ಲಿ ಫೋನ್ ಹಿಡ್ಕೊಂಡು ಈ ಕಡೆ ರೆಸಿಪಿ ಮಾಡಿಕೊಂಡು. ಓಕೆನಾ? ಓಕೆನಾ? ಇವಾಗ ಕರೆಕ್ಟಾಗಿ ಬಂತಾ? ಈಗ ತಟ್ಟಣ. ತಟ್ಟೋಣ ತಟ್ಟೋಣ, ಒಬ್ಬಟ್ಟು ತಟ್ಟೋಣ, ಒಬ್ಬಟ್ಟು ತಟ್ಟೋಣ. ನನ್ನ ಪ್ರಕಾರ ಇದು ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ವೈಸು. ನನಗೆ ಶೇಪು ಸೈಜ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ನನ್ನ ಪ್ರಕಾರ ಇದರ ಟೇಸ್ಟ್ ಅಂತೂ ಬೊಂಬಟ್ಟಾಗಿ ಬಂದಿರುತ್ತೆ ಅಂತ ನಂಗೆ ನಂಬಿಕೆ ಇದೆ. ಸ್ವಲ್ಪ ಕಿತ್ತಾಯಿತು, ಪರವಾಗಿಲ್ಲ. ಈಗ ನಮ್ಮ ಅಜ್ಜಿದು ತವಾನ ಬೇಕಿಕ್ಕಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆದು ತವ, ನಮ್ಮ ಅಜ್ಜಿಯ ನೆನಪಿಗಾಗಿ ಒಂದು ತವ ಎತ್ಕೊಂಡ್ಬಂದಿದೆ. ಅದಕ್ಕೆ ಇವಾಗ ನಮ್ಮ ಅಜ್ಜಿ ತವದಲ್ಲಿ ನಾನು ಒಬ್ಬಟ್ಟು ಹಾಕ್ತಾಯಿದ್ದೀನಿ.
ನಿಮ್ಮ ಅಜ್ಜಿನೇ ಕೇಳ್ಕೊ ಚೆನ್ನಾಗಿ ಬರಲಿ. ನಮ್ಮ ಅಜ್ಜಿನೇ ಕೇಳ್ಕೊಬೇಕು ಇವಾಗ ಚೆನ್ನಾಗಿ ಬರಲಿ ಅಂತ. ಅಜ್ಜಿ ಆಶೀರ್ವಾದ ಮಾಡೋ. ಫಸ್ಟ್ ಟೈಮ್ ಒಬ್ಬಟ್ಟು ತಟ್ಟಿದ್ದೀನಿ. ನಿಮ್ಮ ಮೊಮ್ಮಗಳು ಹಾಂ, ಏನೋ ಒಂದು ಮಾಡಿದ್ದೀನಿ. ಸ್ವಲ್ಪ ಕರುಣೆ ದಯೆ ಎಲ್ಲ ತೋರಿಸಿ ಒಬ್ಬಟ್ಟು ಚೆನ್ನಾಗಾಗಲಿ. ಆದರೆ ಸೈಜ್ ಚಿಕ್ಕದಾಗದೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ಒಬ್ಬಟ್ಟನ್ನ ಹಾಕಿದ್ದೀನಿ. ನಾನು ಕೈಯಲ್ಲೇ ಹಾಕಿದೆ ಬಿಕಾಸ್ ನನಗೆ ಕವರಲ್ಲಿ ಸಪೋರ್ಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲ. ಸೊ ನಮ್ಮ ಅಜ್ಜಿ ತವದಲ್ಲಿ ಇವಾಗ ಫಸ್ಟು ಒಬ್ಬಟ್ಟು ಹಾಕಿದ್ದೀನಿ. ಅಜ್ಜಿ ಬ್ಲೆಸ್ ಮೀ. ಫಸ್ಟ್ ಟೈಮ್ ಒಬ್ಬಟ್ಟು ಚೆನ್ನಾಗಿ ಬರಲಿ ಅಂತ ಕಾಯ್ಸ್ ಕಷ್ಟಪಟ್ಟು ಮಾಡಿದ್ದೀನಿ. ಕಷ್ಟಪಟ್ಟೆನೆಲ್ಲ ಇಷ್ಟಪಟ್ಟೆ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ? ಅಲ್ಲ, ಗೊಂಬೆ ಒಬ್ಬಟ್ಟು ಮಾಡಿದ್ದೀನಿ. ಪರವಾಗಿಲ್ಲ ಪರವಾಗಿಲ್ಲ, ನಾನೇ ಮಾಡಲ್ಲ. ನೀನೇ ಪ್ರಯೋಗ ಮಾಡ್ಬಿಟ್ಟಿದ್ಯಾ. ನಾನೇ ಒಬ್ಬಟ್ಟು ಮಾಡ್ಬಿಟ್ಟೆ ಅಂತೂ. ಎಸ್, ಇಷ್ಟೇ ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ. ಇದು ಕೋತಿ ವಿದ್ಯೆ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದೆರಡು ಒಬ್ಬಟ್ಟು ತಟ್ಟಷ್ಟೇ ಕೂತ್ಕೊಂಬಮ್ಮ ನಾನೇ ಮಾಡ್ತೀನಿ ಅಂತೀಯ. ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಕ್ಕೂ ಚೆನ್ನಾಗಿದೆ. ಹೌದು. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ನಿನ್ನ ಮೇಲೇನೆ ಅದು. ನಾ ತಿನ್ನಕ್ಕೆ ರೆಡಿ. ತಿನ್ನಕ್ಕೆ ರೆಡಿ ಅಂತೆ. ಐ ಆಮ್ ಗುಡ್. ಸ್ವಲ್ಪ ದಪ್ಪಕ್ಕೆ ತಟ್ಬಿಟ್ಟೆ, ನನಗೆ ಗೊತ್ತಾಗಲಿಲ್ಲ. ಸೊ ಸೆಕೆಂಡ್ ಒನ್ನು ನಾನು ತೆಳ್ಳಗೆ ತಟ್ಟಿ ಇಟ್ಟಿಟ್ಕೊಂಡಿದ್ದೀನಿ. ಬಟ್ ಇದು ಪರ್ಫೆಕ್ಟಾಗಿ ಬೇಯ್ತಾ ಇದೆ, ತೊಂದರೆ ಇಲ್ಲ. ಒಬ್ಬಟ್ಟು ಈಸ್ ರೆಡಿ ಆಗಿದೆ. ಸ್ವಲ್ಪ ಶೇಪ್ ಬಂದಿಲ್ಲ, ಪರವಾಗಿಲ್ಲ, ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಇದು ಲಾಸ್ಟ್ ಎರಡು ನೀಟಾಗಿ ಬಂದಿದೆ. ಇದು ಸ್ವಲ್ಪ ಕಿತ್ತೋಯ್ತು, ಪರವಾಗಿಲ್ಲ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಫಸ್ಟ್ ಟೈಮ್ ಪ್ರಯತ್ನ ಪಟ್ಟಿದ್ದೀನಿ ಗಾಯ್ಸ್. ಕಮೆಂಟಲ್ಲಿ ಬೈಬೇಡಿ, ಪ್ರಯತ್ನ ಪಟ್ಟಿರೋದಕ್ಕೆ ಅಟ್ಲೀಸ್ಟ್ ಗುಡ್ ಅಂತ ಹೇಳಿ. ಬನ್ನಿ ಗಾಯ್ಸ್, ಇವಾಗ ನಮ್ಮಮ್ಮ ಅಂತ ಒಬ್ರು ಇದ್ದಾರೆ, ಒಬ್ರು ಇಲ್ಲಿದ್ದಾರೆ. ಅವ್ರ ಮೇಲೆ ಪ್ರಯೋಗನ ಮಾಡೋದಕ್ಕೆ ನಾವು ಫುಲ್ ಸಿದ್ಧ ಆಗಿದ್ದೀವಿ. ಮ್ಯಾಮ್ ಬನ್ನಿ ಮ್ಯಾಮ್. ಯಾಕೆ ಓಲೆ ಹಾಕೊಂಡಿಲ್ಲ, ಏನಿಲ್ಲ, ಇವತ್ತು ಹಂಗಿದ್ಯಾ? ಯಾಕೋ ಬೇಜಾರಂತೆ ನಮ್ಮಮ್ಮನಿಗೆ. ಇವಾಗ ನಮ್ಮಮ್ಮ ಟೇಸ್ಟ್ ಮಾಡಿ ಹೇಳ್ತಾರೆ ಒಬ್ಬಟ್ಟು. ಹಾಂ, ಪ್ಯಾಸನ್ ಮಾಡಿಕೊಡ್ಬೇಕಂತೆ. ತುಪ್ಪದಲ್ಲೇ ಹಾಕಿರೋದು ಬಾವ. ಅಯ್ಯೋ ಅಯ್ಯೋ, ಅದು ಯಾಕೆ ಹಂಗೆ ಅಡಿಯಾ? ತಲೆ ನೋವ್ತಾ ಇದೆಯಾ ತೂರಾಡ್ಕೊಂಡು? ಬೆಳಿಗ್ಗೆ ನೀರ್ನ ಹಾಕೋ ಹಾಕೋ ಹಾಕೋ. ತುಪ್ಪ ಹಾಕತ್ತಾ ಇದೀನಿ. ತುಪ್ಪ ಹಾಕೊಂಡೇ ತಿನ್ಬೇಕು ಒಬ್ಬಟ್ಟಿಗೆ. ನಾವು ಹಾಲೆಲ್ಲ ಹಾಕೊಳ್ಳಲ್ಲ, ನಾವು ಓನ್ಲಿ ತುಪ್ಪ. ಹಾಲು ಹಾಕೊಳ್ಳಲ್ಲ ನಾವು. ಆಮೇಲೆ ಇದು ಮಾಡ್ತಾರಲ್ಲ ಮಾವಿನ ಹಣ್ಣು ಶ್ರೀಕಣೆ, ಅವೆಲ್ಲ ಸೀನೆ ಇಲ್ಲ. ಇದೇ ಒಬ್ಬಟ್ಟಿಗೆ ಮಜ್ಜಾ ಮಾಡಿ ಹಾಗೆ ಡೈರೆಕ್ಟಾಗಿ ತಿಂತಾರ್ಬೇಕು ತುಪ್ಪ ಹಾಕೊಂಡು. ನಮ್ಮಮ್ಮ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ನನಗೆ ಗೊತ್ತಾಗಿದೆ. ಸತ್ಯವಾಗ್ಲು ತುಂಬ ಚೆನ್ನಾಗಿದೆ. ಡವ್ ಎಲ್ಲ ಮಾಡಬೇಡ, ಕರೆಕ್ಟಾಗಿ ಹೇಳೋ. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರು ಹೇಳ್ಬಿಡು ಕರೆಕ್ಟಾಗಿ. ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದ್ಯಾ? ಬಟ್ ಈ ಒಬ್ಬಟ್ಟಿಗೆ ಮಿನಿಮಮ್ 150 ರೂಪಾಯಿ ಒಂದು ಒಬ್ಬಟ್ಟಿಗೆ ಪ್ರೈಸ್ ಹೇಳ್ಬೋದು ನಾನು. 50 ರೂಪಾಯಿ 40 ರೂಪಾಯಿ ಅಲ್ವೇ ಅಲ್ಲ. ಹೆವಿ ಖರ್ಚು, ಹೆವಿ ಟೇಸ್ಟು. 2 ಒಬ್ಬಟ್ಟು ತಿಂದರೆ ಸಾಕು ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಹೊಟ್ಟೆನೂ ತುಂಬುತ್ತೆ. ಎಮ್ಮಿ ಥ್ಯಾಂಕ್ ಯು, ಐ ಲವ್ ಯು. ಕ್ರಿಸ್ಪಿಯಾಗೂ ಇದೆ. ಮಾವಿನ ಫ್ಲೇವರ್ ಹೆಂಗೆ ಹೊಡಿತಾ ಇದೆ ಅಂದರೆ ಮಾವಿನ ಹಣ್ಣೆ ತಿಂತಾ ಇದೀವಿ ಅನ್ನೋ ಫೀಲ್ ಬರ್ತದೆ. ಒಬ್ಬಟ್ಟಂತೂ ಸಖತ್ತಾಗಿದೆ. ಶೇಪ್ ಇಲ್ಲ, ಅವೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಬಾಯಿ ಬಂದಮೇಲೆ ಯಾವ ಶೇಪು ಇಲ್ಲ, ಮುರಿದ್ರೆ ಮುಗೀತು. ತುಂಬ ಚೆನ್ನಾಗಿದೆ. ಬೆಂದಿರೋದಷ್ಟೇ, ಇನ್ನೂ ಸ್ವಲ್ಪ ನೀವು ತೆಳ್ಳಗೆ ಮಾಡ್ಬೋದು. ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಮಿಸ್ಟೇಕ್ ಹ್ಯಾಪನ್ಸ್. ಸೂಪರ್ ಆಗಿದೆ. ಸೊ ಸರ್ಟಿಫೈಡಾ ಒಬ್ಬಟ್ಟು ಮಾಡ್ತೀನಿ ನಾನು ಅಂತ? ಒಂದೆರಡು ಟ್ರಿಪ್ಪು ಇನ್ನೊಂದು ಮಾಡಬೇಕು ಒಂದ್ಸಲ. ಬೇರೆ ಥರ ಮಾಡ್ತಾ ಹೋದಾಗ ಟ್ರೈನ್ ಆಗುತ್ತೆ. ಅದೇ ಅದು ಲಟ್ಸಕ್ಕೆಲ್ಲ ನನಗೆ ಇನ್ನೊಂದು ಸ್ವಲ್ಪ ಮಾಡಬೇಕು, ಕಲಿಬೇಕು. ಓಕೆ, ನಮ್ಮಮ್ಮ ಅಪ್ರೂ ಕೊಟ್ಟರು ಒಬ್ಬಟ್ಟು. ಇವಾಗ ನಾನು ಟೆಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸುಮ್ಮನೆ ಮನೆಗೆ ಅದು ಬೇಡ. ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದು ಬಿಸಿಲೇ ತಿನ್ನಬೇಕು, ತಣ್ಣಗಾದರೆ ಸ್ವಲ್ಪ ಮತ್ತೆ ಬಿಸಿ ಮಾಡ್ಕೊಂಬನ್ನಿ. ಕಿಕ್ಕು ಕೊಡ್ತಾ ಇರೋದೆ ಮಾವಿನ ಹಣ್ಣು. ವಾ, ಸಕ್ಕತ್ತಾಗಿದೆ. ಶಬಾಷ್, ವೆರಿ ಗುಡ್ ರೆಸಿಪಿ. ಮ್ಯಾಂಗೋ ಈ ಥರ ಘಮ ಕೊಡ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ ಘಮ. ರೈಸ್ 2 ಒಬ್ಬಟ್ಟು ತಿಂದರೆ ಶಿಸ್ತಾಗಿ. ಆ ಕೋವಾ ಹಾಕಿರೋದಕ್ಕೂ ಸಿಕ್ಕಾಪಟ್ಟೆ ಮೆಲ್ಡಾಗಿದೆ ಸ್ವೀಟು. ನಾನು ಮೊದಲೇ ಹೇಳ್ದೆ ನಾನು ಸಕ್ಕರೆ ಕಮ್ಮಿ ಹಾಕ್ತಾಯಿದ್ದೀನಿ ಅಂತ. ನಂಗೆ ಗೊತ್ತಿಲ್ಲ ಬೆಲ್ಲ ಹಾಕಿದ್ರೆ ಹೆಂಗಾಗುತ್ತೆ ಅಂತ, ನನಗೆ ಐಡಿಯಾ ಇಲ್ಲ. ನಾನು ಸಕ್ಕರೆ ಹಾಕಿದ್ದೀನಿ. ಅದರಲ್ಲೂ ನಾನು ಐ ಥಿಂಕ್ 3 ಚಮಚ ಅನಿಸುತ್ತೆ ನಾನು ಸಕ್ಕರೆ ಹಾಕಿದ್ದು. ಪರ್ಫೆಕ್ಟಾಗಿ ಬಂದಿದೆ, ಪರ್ಫೆಕ್ಟ್. ಈ ಕರೆಕ್ಟಾಗಿ 4 ಒಬ್ಬಟ್ಟಿಗೆ ಇಟ್ಟು ಕಳಿಸಿದ್ದು 4 ಒಬ್ಬಟ್ಟೆ ಆಗಿದೆ. ಪರ್ಫೆಕ್ಟ್ ಮೆಜರ್ಮೆಂಟು.
ನಾನು ಮಾಡಿದ್ದೆಲ್ಲ ಫಸ್ಟ್ ಟೈಮೇ ಇವತ್ತು. ಮೆಜರ್ಮೆಂಟು ಪಕ್ಕ, ಒಬ್ಬಟ್ಟು ಪಕ್ಕ, ಸಖತ್ತಾಗಿ ಬಂದಿದೆ. ಈ ಒಬ್ಬಟ್ಟನ್ನ ನಮ್ಮ ಅಜ್ಜಿಗೋಸ್ಕರ ನಾನು ಡೆಡಿಕೇಶನ್ ಮಾಡ್ತಾಯಿದ್ದೀನಿ. ಬಹುಶಃ ಇವತ್ತು ನಮ್ಮ ಅಜ್ಜಿ ಇದ್ದಿದ್ರೆ ಇಷ್ಟಪಟ್ಟು ನಾನು ಮಾಡಿದೆ ಒಬ್ಬಟ್ಟು ಅಂತ ತಿಂದಿರೋರು. ವಿ ಮಿಸ್ ಯು. ಸೊ ಅಜ್ಜಿಗೆ ಡೆಡಿಕೇಶನ್ ಒಬ್ಬಟ್ಟು, ಬಿಕಾಸ್ ನಮ್ಮ ಮನೇಲಿ ಒಬ್ಬಟ್ಟು ಅಂದ್ರೇ ಅಜ್ಜಿ ನೆನಪಾಗೋದು ನಮಗೆ. ಸೊ ಒಬ್ಬಟ್ಟು ಅಜ್ಜಿಗೆ ಡೆಡಿಕೇಶನ್. ತುಂಬ ಚೆನ್ನಾಗಿದೆ ಗೈಸ್, ಟ್ರೈ ಮಾಡ್ಕೊತೀನಿ. ತುಂಬ ಇಷ್ಟಪಟ್ಟಿಲ್ಲ. ನಮ್ಮಮ್ಮ ಅಂತೂ ಯಾವಾಗಲೂ ಬೈಯೋರು, ಏನೇ ಇಷ್ಟು ದೊಡ್ಡೋಳಾಗಿದ್ಯಾ ಮಗಳೇ ಎದೆ ಹತ್ರಕ್ಕಿದ್ದಾಳೆ ಏನೋ ಒಬ್ಬಟ್ಟು ಕಲ್ತಿಲ್ಲ ಅಂತ ನನಗೆ ಬೈತಾ ಇದ್ರು. ಇವತ್ತೇನಾರ ಇದ್ದಿದ್ರೆ ನನಗೆ ಬೈದಿರೋರು, ನೋಡಿ ನಿನ್ನ ಮಗಳ ಹತ್ರ ಕಲಿ ಅಂತ. ನಾನು ಹೇಳಿದ್ದು ಕಲೀಲಿಲ್ಲ, ನಿನ್ನ ಮಗಳ ಹತ್ರ ಆದರೂ ಕಲಿ ಅಂತ ನಿಜವಾಗ್ಲೂ ಬೈದಿರೋರು. ಫಸ್ಟ್ ಕ್ಲಾಸಾಗಿ ಮಾಡಿದ್ದಾಳೆ. ಮಾವಿನ ಒಬ್ಬಟ್ಟು ಅಂತೀವಲ್ಲ, ಮಾವಿನ ಎಣ್ಣೆ ಬಾಯಲ್ಲಿ ತುಂಬಿದೆ. ಒಂಥರ ಕ್ರಿಸ್ಪಿಯಾಗಿದೆ, ಟೇಸ್ಟಿಯಾಗಿದೆ, ಕರೆಕ್ಟಾಗಿ ಬ್ಲೈಂಡ್ ಆಗಿದೆ. ಆಮೇಲೆ ಏನಂದರೆ ಸ್ವಲ್ಪ ತಟ್ಟೋದು ತೆಳ್ಳಗೆ ತಟ್ಟಬೇಕಾಗಿತ್ತು, ಅದೊಂದೇ ಪಾಪ ಕೈಯಲ್ಲಿ ಆಗ್ತಿರ್ಲಿಲ್ಲ. ನನ್ನ ಸಪೋರ್ಟ್ ಇಲ್ಲೇ ಪೂರ್ತಿ ಮಾಡಿದ್ದಾಳೆ. ಥ್ಯಾಂಕ್ ಯು. ಸಖತ್ತಾಗಿದೆ ಗೈಸ್. ನಾನು ನಾಳೆ ಎರಡನೇದು ಬಡಿತಾ ಇದ್ದೀನಿ. ವಾವ್, ಒಂದ್ಸಲಿ ಮಾಡ್ಕೊಳ್ತೀನಿ. ಸೀಸನ್ ಸ್ಪೆಷಲ್ ಮಾವಿನ ಹಣ್ಣಿನ ಒಬ್ಬಟ್ಟು. ಶಬಾಷ್ ಶಬಾಷ್ ಶಬಾಷ್. ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ ಅಂದೆ. ನಾನು ಆ್ಯಕ್ಚುಲಿ ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದು. ನಂಗೆ ಗೊತ್ತಿರಲಿಲ್ಲ ಹೆಂಗೆ ಬರುತ್ತೆ, ರುಚಿ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹಣ್ಣನ್ನು ಆನ್ಲೈನಲ್ಲಿ ತರಿಸಿದ್ದು, ಬಿಕಾಸ್ ಈಸ್ ರೆಸಿಪಿ ಟ್ರೈ ಮಾಡಬೇಕು ಅಂತ. ಬಂಗಾರಪಲ್ಲಿ ಮ್ಯಾಂಗೋ ತರಿಸಿರೋದು ನಾನು. ಆ್ಯಕ್ಚುಲಿ ಆಲ್ಫನ್ಸ್ ಎಲ್ಲ ಇತ್ತು, ಬಟ್ ಬಂಗಾರಪಲ್ಲಿ ಮ್ಯಾಂಗೋನೇ ತರಿಸಿ ನೋಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದು. ಬಟ್ ಅಲ್ಟಿಮೇಟ್ ಆಗಿದೆ ಈ ಮಾವಿನ ಹಣ್ಣು. ಈ ಥರ ಫ್ಲೇವರ್ನ ನಾನು ಈ ಸೀಸನಲ್ಲಿ ಫಸ್ಟ್ ಟೈಮ್ ತಿಂದಿರೋದು ಮಾವಿನ ಹಣ್ಣು. ಈ ಥರ ಘಮ ಇರುವಂಥ ಮಾವಿನ ಹಣ್ಣು, ಈ ಥರ ಸಖತ್ತು ಸ್ವೀಟ್ ಆಗಿರುವಂಥ ಮಾವಿನ ಹಣ್ಣು ಸೀಸನಲ್ಲಿ ಫಸ್ಟ್ ಟೈಮ್ ತಿಂದಿದ್ದು. ಸೊ ಪ್ರೈಸು ಐ ಥಿಂಕ್ 90 ರೂಪೀಸ್ ಆಯಿತು 1 kg. 2 ಹಣ್ಣು ಕೊಟ್ಟಿದ್ದಾರೆ, ಅದಷ್ಟು ಸ್ಟಪ್ಪ ಇವೆ. ಬಂಗಾರಪಲ್ಲಿ ಮ್ಯಾಂಗೋಲಿ ನಾನು ಟ್ರೈ ಮಾಡಿರೋದು, ಸಖತ್ತಾಗಿದೆ.